ಸಿಟಿ ಸೆಂಟರ್ ಚೆನ್ನಾಗಿದೆ ಆಕ್ಚುಲಿ ಅಲ್ವಾ? ವೆರಿ ಬ್ಯೂಟಿಫುಲ್. ಓಲ್ಡ್ ಟೌನ್ ವೈಬ್ಸ್. ಚಾರ್ಲ್ಸ್ ಬ್ರಿಡ್ಜ್ ಮತ್ತೆ ಆಸ್ಟ್ರೋನಾಮಿಕಲ್ ಕ್ಲಾಕ್ ನೋಡ್ಕೊಂಡು ಆಮೇಲೆ ಲೈಬ್ರರಿಗೆ ಹೋಗೋಣ. ಯುರೋಪಲ್ಲಿ ಎಲ್ಲಿಂದ ಎಲ್ಲಿಗೋದ್ರೂ ಲೈಟ್ ಮಾತ್ರ ಇರಲ್ಲ ಫ್ರೆಂಡ್ಸ್. ಪ್ರಾಗಲ್ಲಿ ತುಂಬಾನೇ ಫೇಮಸ್ ಆಗಿರುವಂತ ಚಾರ್ಲ್ಸ್ ಬ್ರಿಡ್ಜ್. ಈ ನಾಯಿಗೆ ಈ ತರ ರಬ್ ಮಾಡಿ ನಾವೇನೇ ವಿಶ್ ಮಾಡ್ಕೊಂಡ್ರು ಆಗದಂತೆ. ಲೆಟ್ ಮಿ ವಿಶ್. ಕ್ರೇಜಿ ಆಗಿದೆ. ಆಕ್ಚುಲಿ ನಾವು ಆಫ್ ಸೀಸನ್ ಇಷ್ಟು ಕ್ರೌಡ್ ಇರಲ್ಲ ಅಂತ ಬಂದ್ರೆ ತುಂಬಾನೇ ಚೆನ್ನಾಗಿದ್ದಾರೆ ಅಲ್ವಾ? ಪೊಟೇಟೊ ಕೇಕಾ ಹಪ್ಪಳ ತರ ಆಗ್ಬಿಟ್ಟಿದೆ ನೋಡಿ. ನಾವು ಪ್ರಾಗ್ ಟ್ರಿಪ್ಪಿಗೆ ಬಂದ್ರು ಮಾಲಲ್ಲಿ ಎಲ್ಲಿದೀವಿ ಅಂತ. ಸೊ ದುಲಂದರ್ ಟೂ ಕ್ರೇಜ್ ಅಷ್ಟು ಕ್ರೇಜಿ ಆಗಿದೆ. ಅದಕ್ಕೆ ಟ್ರಿಪ್ಪಿಗೆ ಬಂದ್ರು ಮೂವಿ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ನೀವು. ಏನಪ್ಪ ಎಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಐ ಮೀನ್ ಪ್ರಾಗ್. ಸೊ ನಮ್ಮ ಇಂಡಿಯಾ ವೆಕೇಷನ್ ಆದಮೇಲೆ ಇಟ್ ಈಸ್ ಅವರ್ ಫಸ್ಟ್ ಟ್ರಿಪ್ ಇನ್ 2026. ಸೊ ಒನ್ ಆಫ್ ದಿ ವೀಕೆಂಡ್ ನಾವು 2 ಡೇಸು ಪ್ರಾಗ್ಗೆ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ಫಸ್ಟ್ ಡೇ ಆಫ್ ಅವರ್ ಟ್ರಿಪ್ ಇನ್ ಪ್ರಾಗ್. ಇವತ್ತು ಸ್ಯಾಟರ್ಡೆ. ಸೊ ನೆನ್ನೆ ನೈಟೇ ನಾವು ಪ್ರಾಗ್ಗೆ ರೀಚ್ ಆದ್ವಿ. ಸೊ ಹೋಟೆಲ್ಗೆ ರೀಚ್ ಆದಮೇಲೆ ಡಿನ್ನರ್ ಮಾಡಿ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಇವಾಗ ಮಾರ್ನಿಂಗ್ 8 o'clock ಆಗ್ತಿದೆ. ಸೊ ಎಲ್ಲರೂ ಫ್ರೆಶ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಕೂಡ ಬಂದಿದೆ. ಸೊ ಬ್ರೇಕ್ಫಾಸ್ಟ್ನ ತಿಂದು ಪ್ರಾಗ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಪ್ರಾಗಲ್ಲಿ ಏನೇನು ಫೇಮಸ್ ಪ್ಲೇಸಸ್ ಇದೆ ಮತ್ತು ನಾವು ಯಾವುದೆಲ್ಲ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೆ ಅಂತ ತೋರಿಸ್ತೀನಿ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ಕೀಪ್ ವಾಚಿಂಗ್ ಇಟ್. ಸೊ ಬ್ರೇಕ್ಫಾಸ್ಟ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ಬ್ರೆಡ್ಸ್ ಇದೆ ಮತ್ತು ಬಾಯ್ಲ್ಡ್ ಎಗ್, ಅದ್ರ ಜೊತೆಗೆ ವೆರೈಟೀಸ್ ಆಫ್ ಚೀಸ್ ಆ್ಯಂಡ್ ಆ್ಯಪಲ್ ಜ್ಯೂಸ್. ಇದನ್ನೆಲ್ಲ ತಿಂದು ವಿ ಶುಡ್ ಸ್ಟಾರ್ಟ್ ಫಾರ್ ದ ಡೇ. ಏನಮ್ಮ ಸ್ನೇಹ, ಇನ್ನು ಎಷ್ಟು ಬೇಕು ಮೇಕಪ್ ಮಾಡೋಕ್ಕೆ? ನೋಡಿ ಈ ಥರ ಬುಡ್ ದೀಪಗಳು ಕೊಡ್ತಾ ಇದ್ರೆ ಅದು ಹೆಂಗೆ ರೆಡಿ ಆಗೋದು. ಯುರೋಪಲ್ಲಿ ಎಲ್ಲಿಂದ ಎಲ್ಲಿಗೋದ್ರೂ ಲೈಟ್ ಮಾತ್ರ ಇರಲ್ಲ ಫ್ರೆಂಡ್ಸ್. ಬೆಸ್ಟು ಒಂದು ಗೆಟ್ ರೆಡಿ ಲೈಟ್ ತಗೊಂಬನ್ನಿ. ಅದೊಂದು ನೋಡಿ, ಅದೊಂದು ಎತ್ಕೊಂಬರೋದೊಂದು ಬಾಕಿ ಇದೆ ಎಲ್ಲರೂ ಟ್ರಿಪ್ ಬಂದ್ರೆ. ರಿಂಗ್ ಲೈಟು ಅಲ್ಲ, ಇನ್ನೊಂದಿದೆಯಲ್ಲ. ಸೊ ಏನಪ್ಪ ಇವತ್ತಿನ ಪ್ಲಾನು? ಏನು ಪ್ಲಾನ್ ಮಾಡಿದ್ದೀರಾ ಬಾಯ್ಸ್? ನನ್ನ ನಂಬ್ಕೊಂಡು ಬಂದಿದ್ದೀರಾ? ಹಂಗೆ ಕಳ್ಸಿದ್ದೀನಿ ತೊಳಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲೆಲ್ಲಿ ಹೋಗ್ಬೇಕಂತ. ನೋಡಿದ್ರಾ? ಸೊ ಎಲ್ಲೆಲ್ಲಿಗೆ ಹೋಗ್ತಿದ್ದೀವಿ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೂ. ಫಸ್ಟ್ ನಾವು ಓಲ್ಡ್ ಟೌನ್ ಹೋಗೋಣ. ಓಲ್ಡ್ ಟೌನ್ ಅಲ್ಲಿ ಚಾರ್ಲ್ಸ್ ಬ್ರಿಡ್ಜ್ ಮತ್ತೆ ಆಸ್ಟ್ರೋನಾಮಿಕಲ್ ಕ್ಲಾಕ್ ನೋಡ್ಕೊಂಡು ಆಮೇಲೆ ಲೈಬ್ರರಿಗೆ ಹೋಗೋಣ. ಹಂಗೆ ಏನಾದ್ರು ಟೈಮ್ ಇದ್ರೆ ವ್ಯೂ ಪಾಯಿಂಟ್ಸ್ ನೋಡ್ಕೊಂಡು ಮನೆಗೆ ಬರೋಣ. ಓಕೆ ಗೈಸ್, ನಾವು ಹೋಗ್ತಿರೋ ಲೈಬ್ರರಿ ನಾರ್ಮಲ್ ಲೈಬ್ರರಿ ಅಲ್ಲ. ಆ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ಏನ್ ರವಿ ಏನೋ ಹೇಳ್ತಿದ್ರಿ? ಫುಲ್ ನಡೀತಾ ಇರೋದೆ ಇವತ್ತು. ಓಕೆ ಹೊರಡೋಣ, ಲೆಟ್ಸ್ ಗೋ. ಸೊ ಅವರ್ ಫಸ್ಟ್ ಸ್ಟಾಪ್ ಇಸ್ ಸಿಟಿ ಸೆಂಟರ್. ನಮ್ಮ ಟ್ರಾಮ್ ಬಂದಿದೆ. ಸೊ ಲೆಟ್ಸ್ ಗೆಟ್ ಇನ್. ಸೊ ನಮ್ಮ ಫಸ್ಟ್ ಸ್ಟಾಪ್ ಈಗಷ್ಟೇ ಸಿಟಿ ಸೆಂಟರಲ್ಲಿ ಇಳಿದಿದ್ದೀವಿ. ಬಟ್ ನೋಡಿ ವ್ಯೂ ಏನು ಸಖತ್ತಾಗಿದೆ ಅಂತ. ಸಿಟಿ ಸೆಂಟರ್ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ವಾ? ವೆರಿ ಬ್ಯೂಟಿಫುಲ್. ಓಲ್ಡ್ ಟೌನ್ ವೈಬ್ಸ್. ಸಖತ್ತಾಗಿದೆ ನೋಡಿ ಸಿಟಿ ಸೆಂಟರಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಕ್ರೇಜಿ ಆಗಿದೆ. ಈ ಕಡೆಯಿಂದನೇ ಹಿಂಗೆ ಒಳಗಡೆ ಹೋದರೆ ದಿ ಫೇಮಸ್ ಚಾರ್ಲ್ಸ್ ಬ್ರಿಡ್ಜ್. ಸೊ ನಾವು ಜಸ್ಟ್ ಈಗಷ್ಟೇ ಪ್ರಾಗ್ ಸಿಟಿ ಸೆಂಟರ್ಗೆ ಬಂದಿದ್ದೀವಿ. ಸೊ ಪ್ರಾಗಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಚಾರ್ಲ್ಸ್ ಬ್ರಿಡ್ಜ್ ಅಲ್ವಾ? ಸೊ ಆಲ್ಮೋಸ್ಟ್ ಬಂದ್ವಿ. ಬಟ್ ಜನ ನೋಡಿ ಎಷ್ಟಿದ್ದಾರೆ ಅಂತ. ಬಟ್ ಪ್ರಾಗ್ ಇಸ್ ರಿಯಲಿ ನೈಸ್. ಸ್ವಲ್ಪ ಓಲ್ಡ್ ಟೌನ್ ಫೀಲಿಂಗ್ಸ್ ಬರ್ತಿದೆ. ಯಾವುದೇ ಬಿಲ್ಡಿಂಗ್ಸ್ ನೋಡ್ಬೋದು, ಬೇಕ್ರಿ, ಸ್ಟ್ರೀಟ್ಸ್
ಎಲ್ಲನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ ಬ್ರಿಡ್ಜ್ ಹತ್ರ ಹೋಗೋಣ. ಬಟ್ ಜನ ನೋಡ್ತಿದ್ರೆ ಭಯ ಆಗ್ತಿದೆ. ಸೊ ಆಲ್ಮೋಸ್ಟ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ತುಂಬಾ ಜನ ಇದ್ದಾರೆ. ನಾವು ಫೋಟೋ ತಗೊಳ್ಳೋ ಬ್ಯುಸಿಯಲ್ಲಿ ನಮ್ಮ ಫ್ರೆಂಡ್ಸ್ನ ಮಿಸ್ ಆಗಿದ್ದೀವಿ. ಈಗ ಅವ್ರನ್ನ ಹುಡುಕ್ಬೇಕು ಎಲ್ಲಿದ್ದಾರೆ ಅಂತ. ಇದೇ ನೋಡಿ ಪ್ರಾಗ್ ಫೇಮಸ್ ಚಾರ್ಲ್ಸ್ ಬ್ರಿಡ್ಜ್. ಆ್ಯಕ್ಚುಲಿ ಎಂಟ್ರೆನ್ಸ್ಗಿಂತ ಬ್ರಿಡ್ಜ್ ಮೇಲಿಂದ ವ್ಯೂ ಚೆನ್ನಾಗಿರುತ್ತೆ. ಸೊ ಬ್ರಿಡ್ಜ್ ಮೇಲೆ ಹೋಗಿ ವ್ಯೂನ ನೋಡೋಣ. ಬಟ್ ವೆದರ್ ತುಂಬ ಕ್ಲೌಡಿ ಆಗಿದೆ ಅಲ್ಲ. ಸೊ ನಾವಿವಾಗ ಪ್ರಾಗ್ನ ಫೇಮಸ್ ಚಾರ್ಲ್ಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಈ ಬ್ರಿಡ್ಜ್. ಆ್ಯಕ್ಚುಲಿ ಎರ್ಲಿ ಮಾರ್ನಿಂಗ್ ಬಂದರೆ ಇಷ್ಟು ಕ್ರೌಡ್ ಕೂಡ ಇರಲ್ಲ ಅಲ್ವಾ. ತುಂಬ ಚೆನ್ನಾಗಿದೆ. ಕನ್ನಡತಿ ಅವರ ಫೋಟೋ ಶೂಟ್ ನಡೀತಾ ಇದೆ. ಪೋಸ್ ರೆಡಿ ಮಾಡ್ಕೋತಾ ಇದ್ದಾರೆ. 3, 2, 1 ಚೀಸ್. ಚಾರ್ಲ್ಸ್ ಬ್ರಿಡ್ಜಲ್ಲಿ ಕನ್ನಡತಿ ಇನ್ ಯುರೋಪ್ ಫೋಟೋಗ್ರಫಿ. ಆ ಸ್ಪಾಟ್ ಲೈಟ್ಸ್ ಈ ಫಿಗರ್ಸ್ ಮೇಲೆ ಬೀಳುತ್ತೆ. ಎಲ್ಲಿಂದ ಯಾವುದು ಗೋಲ್ಡನ್ ಲೈಟ್ಸ್ ಇವಾ? ಲೈಟ್ಸ್ ಗೋಲ್ಡ್ ಕಲರ್. ಎಷ್ಟು ಕ್ಲೌಡಿ ಆಗಿದೆ ನೋಡು. ಮಳೆ ಬರುತ್ತೆ ಪಕ್ಕ. ನೋಡಿ ಇಲ್ಲಿ ಪೋರ್ಟ್ರೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಏನು ಸಗದಾಗಿದೆ ಅಂತ. ನೋಡಿ ಬ್ರಿಡ್ಜ್ ಕೆಳಗಡೆಯಿಂದ ವ್ಯೂ ಯಾವ ಥರ ಇದೆ ಅಂತ. ಸೊ ಬ್ರಿಡ್ಜ್ ಮೇಲಿಂದ ನಡ್ಕೊಂಡು ನಾವೀಗ ಓಲ್ಡ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸಿಟಿ ಒಂದು ತುಂಬಾ ಪ್ರೀಟಿ ಆಗಿದೆ. ಆ್ಯಂಡ್ ಫೋಟೋ ವಿಡಿಯೋ ಎಲ್ಲ ಮುಗೀತು. ಒಳಗಡೆ ಓಲ್ಡ್ ಸಿಟಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಬ್ರಿಡ್ಜ್ ಮೇಲೆ ಅಂತಂದರೆ ಇಲ್ಲೊಂದು ಸ್ಟ್ಯಾಚ್ಯೂ ಇದೆ ಮತ್ತು ಅದ್ರ ಮೇಲೆ ನಾಯಿಗಳಿದೆ ಗೋಲ್ಡನ್ ಕಲರಲ್ಲಿ. ಆ ಡಾಗ್ನ ರಬ್ ಮಾಡಿ ನಾವೇನಾದರೂ ವಿಶ್ ಮಾಡಿಕೊಂಡ್ರೆ ಫುಲ್ಫಿಲ್ ಆಗುತ್ತೆ ಅಂತ ಸೇಯಿಂಗ್ ಇದೆ. ಸೊ ನೋಡೋಣ, ನಾವು ರಬ್ ಮಾಡಿ ವಿಶ್ ಮಾಡ್ಕೊಳ್ಳೋಣ. ಸೊ ನಾನು ಆ ನಾಯಿನ ರಬ್ ಮಾಡಿ ವಿಶ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇದೇ ನೋಡಿ ಆ ನಾಯಿ. ಈ ನಾಯಿಗೆ ಈ ಥರ ರಬ್ ಮಾಡಿ ನಾವೇನೇ ವಿಶ್ ಮಾಡ್ಕೊಂಡ್ರು ಆಗೋದಂತೆ. ಲೆಟ್ ಮಿ ವಿಶ್. ಸೀಕ್ರೆಟ್, ವಿ ಶುಡ್ ನೆವರ್ ಸೇ ದ ವಿಶ್. ಸೊ ನಾನಂತೂ ವಿಶ್ ಮಾಡ್ಕೊಂಡೆ. ಮನ ನೀನು ಹೋಗು ವಿಶ್ ಮಾಡ್ಕೊ. No, ho capito, è arrivato lui. Sì. ಹೋಗಿ ರವಿ, ಸ್ನೇಹ ಏನು ವಿಷಯ ಇಲ್ವಾ? ಎಲ್ಲ ಫುಲ್ಫಿಲ್ ಆಗ್ಬಿಟ್ಟಿದ್ಯಾ? ಸೊ ನೋಡಿ, ನನಗೂ ಗೊತ್ತಿಲ್ಲದಲ್ಲೇ ರೈಟ್ ಹ್ಯಾಂಡಲ್ಲಿ ರಬ್ ಮಾಡಿ ವಿಶ್ ಮಾಡಿಕೊಂಡೆ. ಬಟ್ ಲೆಫ್ಟ್ ಹ್ಯಾಂಡಲ್ಲಿ ಮುಟ್ಟಿ ವಿಶ್ ಮಾಡಿಕೊಂಡ್ರೆ ಆ ವಿಶ್ ಫುಲ್ಫಿಲ್ ಆಗತ್ತಂತೆ. ಈ ಡಾಗ್ ಮತ್ತು ರೈಟ್ ಸೈಡ್ ಕಿಂಗ್ ಇದ್ದಾರೆ. ಸೊ ಯಾರಾದರೂ ಪ್ರಾಗ್ನ ವಿಸಿಟ್ ಮಾಡಿ ಚಾರ್ಲ್ಸ್ ಬ್ರಿಡ್ಜ್ ಹತ್ರ ಬಂದರೆ ಡೋಂಟ್ ಫರ್ಗೆಟ್ ಟು ಮೇಕ್ ಯುವರ್ ವಿಶ್. ಸೊ ಬನ್ನಿ. ಸೊ ಲೆಫ್ಟ್ ಹ್ಯಾಂಡಲ್ಲಿ ರಬ್ ಮಾಡಿ ಮುಟ್ಟಿ ನಮ್ಮ ಚೆಸ್ಟ್ ಮುಟ್ಕೋಬೇಕು ಅಂತೆ. ಚೆಸ್ಟ್ ಮುಟ್ಕೋಬೇಕು. ಹಾಂ ಸರ್. ಇಲ್ಲೂ ಏನೋ ಹಿಸ್ಟ್ರಿ ಇದೆ ಅನ್ಸುತ್ತೆ, ನಮಗೆ ಗೊತ್ತಿಲ್ಲ. ಓಕೆ, ಈಸ್ ಪ್ಲೇಯಿಂಗ್ ಗಿಟಾರ್ ಆ್ಯಕ್ಚುಲಿ. ಸೊ ಇದು ಸೆಂಟರ್ ಆಫ್ ದ ಸಿಟಿ. ಒಂದೊಂದು ಸ್ಟ್ರೀಟೂ ತುಂಬ ಚೆನ್ನಾಗಿದೆ.
ರೆಂಟ್ ತಗೊಂಡು ಓಡಿಸ್ಬೋದು. ಏನು ಈ ಕಾರ್ಸ್ ಆ್ಯಂಟಿಕ್ ಕಾರ್ಸಾ? ಕ್ರೇಜಿ ಆಗಿದೆ. ಓಡಿಸೋಣ ಬ್ರೋ. ಇದು ಪ್ರಾಗಲ್ಲಿ ಸಿಗುವಂಥ ಫೇಮಸ್ ಡೆಸರ್ಟ್. ಸೊ ಲೋಕಲಲ್ಲಿ ನಾವು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನೀನೇ ತಗೊಂತೀಯಾ? ನನಗೆಲ್ಲ ಒಂದೇ ಅದೇನೇ ಒಂದೇ, ಇಬ್ರು ಶೇರ್ ಮಾಡೋಣ. ಚಾಕ್ಲೇಟ್ ಇದೆ. ಆರ್ ಶಲ್ ವಿ ಗೋ ವಿತ್ ವೆನಿಲಾ? ನಿನ್ನಿಷ್ಟ. ಹೇಗಿದೆ? ಸೊ ಇದು ನೋಡಿ ಓಲ್ಡ್ ಟೌನಲ್ಲಿರುವಂಥ ಕ್ಯಾಥೆಡ್ರಲ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಾವು ಆಫ್ ಸೀಸನ್ ಇಷ್ಟು ಕ್ರೌಡ್ ಇರಲ್ಲ ಅಂತ ಬಂದರೆ ತುಂಬಾ ಜನ ಇದ್ದಾರೆ ಅಲ್ವಾ? ಅದರಲ್ಲೂ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇಲ್ಲೇನೋ ಫೆಸ್ಟ್ ಥರ ಇಟ್ಟಿದ್ದಾರೆ, ಮಾರ್ಕೆಟ್ ಥರ. ಸೊ ಕ್ರೌಡ್ ನೋಡಿ ಎಷ್ಟಿದೆ ಅಂತ. ಸೊ ಇಲ್ಲೇನೋ ಫೆಸ್ಟ್ ಥರ ಅಂದರೆ ಮಾರ್ಕೆಟ್ ಥರ ಇಟ್ಟಿದ್ದಾರೆ. ಅದಕ್ಕೆ ಪೊಟ್ಯಾಟೊ ಚಿಪ್ಸ್ ಇದ್ರೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಲೈಫ್ ಸೇವಿಯರ್ ಪೊಟ್ಯಾಟೊ ನೋಡಿ ಹಿಂಗೆ ಇಟ್ಟಿದ್ರು ವ್ಯಾಫಲ್ಸ್ನ. ವಾವ್, ಚೆನ್ನಾಗಿದೆ ಅಲ್ಲ ಒಂಥರ. ಇದು ನೋಡಿ ವ್ಯಾಫಲ್ಸ್ ಯಾವ ಥರ ಇಟ್ಟಿದ್ದಾರೆ, ಕೋನ್ ಶೇಪಲ್ಲಿ. ಸೊ ಇವಾಗ ನಾವು ತಗೋತಾ ಇರೋದು ಪೊಟ್ಯಾಟೊ ಚಿಪ್ಸ್. ಲೈಫ್ ಸೇವಿಯರ್. ಸ್ವಲ್ಪ ಉಪ್ಪು ಖಾರನೂ ಹಾಕು ಅದಕ್ಕೆ. ಖಾರ ಇಟ್ಟಿದಾರಲ್ಲ ಇಲ್ಲೇ, ಇಲ್ವಾ? ಸೊ ಇಲ್ಲಿ ಏನಾದರೂ ಡ್ರಿಂಕ್ಸ್ ಮತ್ತು ಲೈಟಾಗಿ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಡ್ರಿಂಕ್ ಟ್ರೈ ಮಾಡೋಣ ಅಂತ ತಗೋತಾ ಇದ್ದೀವಿ. ಏನದು ಫೇಮಸ್ಸಾ? ಸೊ ಇಲ್ಲಿ ಡ್ರಿಂಕ್ ಇದೆ, ಟ್ರೈ ಮಾಡೋಣ, ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ. ಮನಾಯ್ ನೋಡಿ ನಮ್ಮಿಬ್ಬರಿಗೂ ಆಲ್ಕೋಹಾಲ್ ಫ್ರೀ ಮೊಹಿಟೋ ತಂದಿದ್ದಾನೆ. ರವಿ ಏನೋ ಗ್ರೀನ್ ಆಗಿದೆ ಅಂತ ಟ್ರೈ ಮಾಡಬೇಕು, ಬಟ್ ಏನಂತ ಗೊತ್ತಿಲ್ಲ ಅಲ್ವಾ ರವಿ? ಹೌದಾ, ನಿನ್ಗೆಲ್ಲಿ ಟೇಸ್ಟ್ ನೋಡಿ ಹಿಂಗೆ ಮಾಡೋಣ ಅಂತ. ಸೊ ಲೆಟ್ ಮಿ ಟೇಸ್ಟ್. ಹಿಂಗಿದೆ, ನಾರ್ಮಲ್ ಇದೆ. ಇಟ್ಸ್ ಟೂ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ. ಬಟ್ ಚೆನ್ನಾಗಿದೆ, ಮಸಾಲವಾಗಿ ಏನೋ ಮಸಾಲ ಥರ. ಟೇಸ್ಟ್ ಮಾಡು. ಏನು ತಗೊಂಡ್ಬಂದಿದ್ಯಾ? ಪೊಟ್ಯಾಟೊ ಕೇಕ್. ಪೊಟ್ಯಾಟೊ ಕೇಕಾ? ಹಪ್ಪಳ ಥರ ಆಗ್ಬಿಟ್ಟಿದೆ. ಇನ್ನೇನು ಡ್ರಿಂಕು? ಓಕೆ, ಟೇಸ್ಟ್ ಮಾಡಿ ಹೇಳು ಹೆಂಗಿದೆ ಅಂತ. ಓಕೆ, ಅದು ಎಲ್ಲಿ ಕೊಡ್ತೀಯ ಅಲ್ಲೆಲ್ಲರೂ ಇಡ್ಬೇಕು ನೀನು. ನನ್ನ ಕೈಲೂ ಇದೆ. ಈಗ ರಬಿ ಟೇಸ್ಟಿಂಗ್ ಟೈಮ್. I don't know how to explain this. Like strong glue wine ತರ ಇದೆ, cold ಅಲ್ಲಿ. ಓಕೆ, ಇದನ್ನೆಲ್ಲಾನು ಮುಗಿಸ್ಬಿಟ್ಟು ದೆನ್ ವಿಲ್ ಕಂಟಿನ್ಯೂ. ಸೊ ನಾವು ನೆಕ್ಸ್ಟ್ ಲೊಕೇಶನ್ ಡ್ಯಾನ್ಸಿಂಗ್ ಹೌಸ್ ಹತ್ರ ಬಂದಿದ್ದೀವಿ. ಆಚೆಯಿಂದ ನಿಮಗೆ ಹೇಗೆ ಕಾಣಿಸ್ತೆ ಅಂತ ತೋರಿಸ್ತೀನಿ. ಇದೆ ನೋಡಿ ಡ್ಯಾನ್ಸಿಂಗ್ ಹೌಸ್. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಸ್ಟ್ರೀಟ್ ಮಾತ್ರ ಕ್ರೇಜಿ ಆಗಿದೆ. ಸೊ ಕೆಫೆನೂ ಇದೆ ಆ ಡ್ಯಾನ್ಸಿಂಗ್ ಹೌಸ್ ಕೆಳಗಡೆ. ಮತ್ತು ಆ್ಯಕ್ಚುಲಿ ಹೌದು. ಸೊ ನೋಡೋಣ ಒಳಗಡೆ ಹೇಗಿದೆ ಏನು ಅಂತ. ಲೆಟ್ಸ್ ಗೋ.
ಡ್ಯಾನ್ಸಿಂಗ್ ಹೌಸ್ ತೋರಿಸ್ದೆ ಅಲ್ವಾ, ಅದು ಆ್ಯಕ್ಚುಲಿ ಕೆಫೆ ಆ್ಯಂಡ್ ಬಾರ್. ಸೊ ನಾವೀಗ ಒಳಗಡೆ ಹೋಗ್ತಿಲ್ಲ. ಮೇ ಬಿ ಏನಾದರೂ ಈವ್ನಿಂಗ್ ಹೋದರೆ ನಾನು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಾವು ಪ್ರಾಗ್ನ ಫೇಮಸ್ ಬಿಯರ್ ಶಾಪ್ಗೆ ಬಂದಿದ್ದೀವಿ. ಈ ಬಾಯ್ಸ್ ಏನೋ ಟೇಸ್ಟ್ ಮಾಡಿದೆ ಕದ್ಲಲ್ಲ ಅಂದ್ಬಿಟ್ರು ಪ್ರಾಗಿಂದ. ಏನು ಸ್ನೇಹ? ಹಾಂ, ಏನಿದು ಶಾಪ್ ಹೆಸರು? ಶಾಪ್ ಹೆಸರಲ್ಲ, ಇದು ಬಾರ್. ಏನು ಹೆಸರು? ಕ್ವಾಕ್. ಸೊ ಪ್ರಾಗ್ಗೆ ಯಾರಾದರೂ ಬಂದರೆ ಡೋಂಟ್ ಫರ್ಗೆಟ್ ಟು ವಿಸಿಟ್ ಹಿಯರ್ ಆ್ಯಂಡ್ ಟ್ರೈ ಪ್ರಾಗ್ ಅಥೆಂಟಿಕ್ ಬಿಯರ್. Local beer, craft beer. Yeah. But this is actually what we can do is Belgium. Okay. For today's offer. ನೋಡಿ, ನಾವು ಪ್ರಾಗ್ ಟ್ರಿಪ್ಪಿಗೆ ಬಂದ್ರು ಮಾಲಲ್ಲಿ ಎಲ್ಲಿದ್ದೀವಿ ಅಂತ. ಸೊ ದುಲಂದರ್ ಟೂ ಕ್ರೇಜ್ ಅಷ್ಟು ಕ್ರೇಜಿ ಆಗಿದೆ. ಅದಕ್ಕೆ ಟ್ರಿಪ್ಪಿಗೆ ಬಂದ್ರು ಮೂವಿ ನೋಡೋಕ್ಕೋಸ್ಕರ ಬಂದಿದ್ದೀವಿ. ಸೊ ಇಟ್ಸ್ ಅವರ್ ಡೇ 1 ಟ್ರಿಪ್ ಆಫ್ ಪ್ರಾಗ್. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೆ ನಾನು ಡೇ 2 ಆಫ್ ಪ್ರಾಗ್ ಟ್ರಿಪ್ಪಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.